ಲೇ ವಿಠಲ, ಮೊದಲೇ ನಾನು ತಿಂಡಿಪೋತ್ ರಾಮ. ಮುಕ್ಸಟ್ಟೆ ಸಿಕ್ಕರೆ ಕಲ್ಲು ಬಂಡೆನು ತಿಂದು ಜೀರ್ಣ ಮಾಡ್ಕೊಂಡ್ಬಿಡ್ತೀನಿ. ಅಂತದ್ರಲ್ಲಿ ತಿನ್ನೋದ್ರಲ್ಲಿ ನನ್ ಜೊತೆ ಚಾಲೆಂಜ್. ಆಯ್ತು ಕಣ, ಆದ್ರೆ ಒಂದ ಷರತ್ತು, ಯಾರು ಜಾಸ್ತಿ ತಿಂತಾರೋ ಅವರ ಬಿಲ್ ಕೊಡುವಷ್ಟಿಲ್ಲ. ಇದು ಮಾತು. ಶುರು. ಆ ಚಾರ್ ಪಾನಿಪುರಿ ದಾಲು. ಚಾರು ನನಗೆ ಹಾಟ್ ಪುರಿ ದಾಲು. ನಾನ್ 1000 ಸಲ ಬರ್ಕೊಂಡಿದ್ದೀನಿ ಆ ರಸ್ತೆ ಬದಿ ಹಾಳು ಮುಳು ತಿನ್ನಬೇಡಿ ಅಂತ. ಪಾನಿಪುರಿ ಮುಗ್ತಾ ಇರೋದ್ ನೋಡಿ. ಜೊತೆಲಿ ಚಾಲೆಂಜ್ ಬೇರೆ. ಒಂದ್ ನಿಮಿಷ ಇರು ವಿಶಾಲು. ಏನ್ ಮಾಡ್ತಾ ಇದೀರಾ ಮೇಡಮ್? ನಿಮಿಷ ಇರು, ರಂಗನಾಥ್ ಫೋನ್ ಮಾಡ್ಕೊಡ್ತೀನಿ, ಮಾತಾಡು. ಹಲೋ ಹಲೋ ವಿಶಾಲು, ಏನೇ ರೇ, ಎಲ್ಲಿದ್ದೀರಾ? ಏನ್ ಮಾಡ್ತಾ ಇದ್ದೀರಾ? ಅದು ಅದು ನಿನ್ಗೆ ಒಳ್ಳೇದಾಗ್ಲಿ ಅಂತ ಕಬ್ಬಾಳಮ್ಮನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತಾ ಇದೀನಿ ಕಣೆ. ಓಹೋ, ಹೊಟ್ಟೆ ಪೂಜೆ ಮಾಡಿಸ್ತಾ ಇದ್ದೀರಾ? ನಿನ್ಗೇನ್ ದಿವ್ಯ ದೃಷ್ಟಿ ಇದೆಯಾ? ಯಾಕೆ ಗೊತ್ತಾಯ್ತು? ಮನೆಗ್ ಬನ್ನಿ, ಹೇಗ್ ಗೊತ್ತಾಯ್ತು ಅಂತ ಹೇಳಿ ಆ ಹೊಟ್ಟೆಗೊಂದ್ ಗತಿ ಕಾಣಿಸ್ತೀನಿ. ಏನಂತಪ್ಪ ನಿನ್ ಧರ್ಮಪತ್ನಿದು? ನಮ್ ಟಾಟಾ ಸುಮೋ ಇದ್ದಿದ್ದೆ ಗೋಳು ಅಲ್ಲ. ನಮ್ಗೆ ಗೇಮ್ ಮುಖ್ಯ. ನಮ್ಮ ಗೇಮು ಎಷ್ಟ್ ತಿಂದೆ? ಒಟ್ಟು 13 ಆಯ್ತು. ಹಾಕಮ್ಮ ಪೂರೆ. ಯಾಕೋ ಒಂಥರ ಆಗ್ತದೆ ಕಣ. 13 ಪುರಿ, ನನಗೆ 14 ಹಾಕಮ್ಮ. ಗೇಮ್ ಕ್ಲೋಸ್ ಆಗುತ್ತೆ. ಹೋಗ್ಲಿ ಬಿಡ, ನಾನೇ ಬಿಲ್ ಕೊಡ್ತೀನಿ. ಅದು ಮಾತು. ತಿಂಡಿಪೋತ್ ರಾಮ ರಂಗನ ಹತ್ರ ಚಾಲೆಂಜ್. ಅಮ್ಮ ಹೊಟ್ಟೆನು, ಅಯ್ಯೋ ಹೊಟ್ಟೆನು, ಅಯ್ಯೋ ಹೊಟ್ಟೆನು. ಹೊರಗಡೆ ತಿನ್ಕೊಂಡ್ ಬರೋದ್ ಯಾಕೆ? ಮನೆಗ್ ಬಂದ್ ಹೊಟ್ಟೆ ನೋವಂತ ಒದ್ದಾಡೋದ್ ಯಾಕೆ? ಇದನ್ನ ನಿಮ್ಮ ಅಪ್ಪಂಗ್ ಹೇಳಿ ಹೇಳಿ ನನಗೂ ಸಾಕಾಯ್ತು. ಏ ವಿಶಾಲು, ನಿನಗ್ ಒಳ್ಳೇದಾಗ್ಲಿ ಅಂತ ಕಬ್ಬಾಳಮ್ಮನ್ ದೇವಸ್ಥಾನಕ್ ಹೋಗಿ ನಿನ್ನ ಹೆಸರಲ್ಲಿ ಅರ್ಚನೆ ಮಾಡಿಸಿ ಅವ್ರು ಕೊಟ್ಟು ಪ್ರಸಾದನ ಹೊಟ್ಟೆ ತುಂಬಾ ತಿಂದೆ ಅಷ್ಟೇ ಕಣೆ. ಏನು, ದೇವಸ್ಥಾನದಲ್ಲಿ ಪ್ರಸಾದನ ಹೊಟ್ಟೆ ತುಂಬಾ ಊಟದ ತರ ಕೊಡ್ತಾರ? ಹೌದಮ್ಮ ಸೂಜಿ, ನಿಮ್ಮಪ್ಪ ಹೋಗೋ ದೇವಸ್ಥಾನದಲ್ಲಿ ಪ್ರಸಾದ ಅಂತ ಪಾನಿಪುರಿ, ಮಸಾಲ ಪುರಿ, ಭೇಲ್ ಪುರಿ ತಿನ್ನಕ್ ಕೊಡ್ತಾರೆ. ಏ, ನಾನು ಪಾನಿಪುರಿ ತಿಂದಿಲ್ಲ, ಪ್ರಸಾದ ತಿಂದಿರೋದಂತ ಎಷ್ಟ್ ಸಾರಿ ನಿನ್ನ ಹತ್ರ ಬಡ್ಕೊಳ್ಳೋದು? ಪಾನಿಪುರಿ ತಿಂದಿರೋದಕ್ಕೆ ಏನೇ ಇದೆ ನಿನ್ನ ಹತ್ರ ಸಾಕ್ಷಿ? ಪಾನಿಪುರಿ ತಿಂತಾ ಇದ್ದಾಗ ನಿಮ್ಗೆ ಫೋನ್ ಮಾಡಿದ್ದಲ್ಲ, ಆಗ ನಿಮ್ ಎದುರುಗಡೆ ನಿಂತಿದ್ದೆ ನಾನು. ನೀವ್ ಮಾಡಿರೋ ತಪ್ಪಿಗೆ ನಿಮ್ ಹೊಟ್ಟೆ ನೋವು ವಾಸಿ ಆಗೋದಕ್ಕೆ ಖಾರ ಉಪ್ಪು ಇಲ್ದೇ ಇರೋ ಅಡ್ಗೆ 1 ವಾರದ ಕಾಲ ತಿನ್ಬೇಕು ನೀವು. ಲೇವಿತಲ್ಲ, 3 ದಿವಸದಿಂದ ಈ ಸಪ್ಪೆ ಬ್ರೆಡ್ ತಿಂದು ತಿಂದು ನನ್ನ ನಾಲ್ಗೆ ಹಳೇ ಎಕಡ ತರ ಆಗೋಗಿದೆ. ಕಟ್ಬೇಡ ಅಂತ ಎಷ್ಟು ಹೇಳಿದ್ರು ಕೇಳಿಲ್ಲ. ಇವಾಗ ನೋಡು, ನನಗೂ ಸಪ್ಪೆ ನಿನಗೂ ಸಪ್ಪೆ. ಡಾಕ್ಟರ್ ಬ್ರೆಡ್ ತಿಂದ ಅಭ್ಯಾಸ ಇಲ್ಲ ಅವ್ರಿಗೆ ಇಂತ ಪುರಿ ಸಾಗು ಮಾಡ್ಕೊಡ್ಲಾ? ಆಯ್ತಾ, ಅವ್ರಿಗೆ ಹೊಟ್ಟೆ ನೋವು ಅಂತ ತಾನೇ ನಾವ್ ಇಷ್ಟೆಲ್ಲ ಮಾಡ್ತಿರೋದು. ಅವ್ರಿಗೆ ಹೊಟ್ಟೆ ನೋವು ವಾಸಿ ಆಗ್ಬೇಕೋ ಬೇಡ್ವೋ? ಈ ಬ್ರೆಡ್ ಹೇಗೋ ತಿನ್ನೋದು? ಬ್ರೆಡ್ ಅನ್ನ ಬಾಯಿ ತುಂಬಾ ತುರುಕೋ, ಗಟ್ಟ ಗಟ್ಟ ಅಂತ ನೀರ್ ಕುಡಿ, ಸೀದಾ ಒಳಗಡೆ ಹೋಗುತ್ತೆ. ಅಕ್ಕ ಹೋಗ್ಲಿ, ಒಂದೇ ಒಂದ್ ರವೆ ದೋಸೆ ಹಾಕೊಡ್ಲಾ? ಲಲಿತಾ, ನೋಡಿ ಒಳಗಡೆ ಕೆಲ್ಸ ನೋಡು. ಇಡ್ಲಿ ಬೇಕೇನ್ರಮ್ಮ? ಇಡ್ಲಿ. ಎಂಥ ಮಧುರವಾದ ಧ್ವನಿ. ಶಬ್ದವೇದಿ ಪ್ರವೀಣ. ಧ್ವನಿ ಕೇಳಿನೇ ಜಾತಕ ಜಾಲ ಆಗ್ಬಿಡ್ತೀಯಲ್ಲ. ಇಡ್ಲಿ ಬೇಕೇನ್ರಮ್ಮ? ಇಡ್ಲಿ. ಮಲ್ಲಿಗೆ ಅಂತ ಇಡ್ಲಿ. ಅಂತಿಂತ ಇಡ್ಲಿ ಇದ್ದಲ್ಲ, ಇವಳಂತ ಇಡ್ಲಿ ಸಿಕ್ಕಲ್ಲ. ಕವರಿ ಬಿಡೋಣ. ಎಷ್ಟು ಸುಂದರವಾಗಿದ್ದೀರಾ. ಇಡ್ಲಿ ಯಾಕೆ ಮಾಡ್ತೀರಾ ಪಾಪ? ಖರ್ಚಾಗ್ಲಿ. ಇಡ್ಲಿ ಮಾರಿ 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 ಒಳ್ಳೆ ಮೈಸೂರು ಮಲ್ಗೆ ಇಡ್ಲಿ ತರ ಆಗಿದ್ದೀರಪ್ಪ ನೀವು. ಯಾಕೆ, ಚಟ್ನಿ ಆಗ್ಬೇಕಾ? ರೋಸ ಪಡ್ಕೋಬೇಡ. ಎಷ್ಟ್ ಇಡ್ಲಿ ಕೊಡ್ಲಿ ಅಂತ ಹೇಳಿ? 1 ಪ್ಲೇಟ್ಗೆ 3 ಇಡ್ಲಿ. ನಮ್ಗೆ ಅಷ್ಟು ಇಷ್ಟು ಅಂತ ಲೆಕ್ಕ ಇಲ್ಲ ಅಮ್ಮೆ. ನೀನ್ ಎಷ್ಟಾದ್ರೂ ಕೊಡ್ತಾ ಇರೋ, ನಿನ್ನ ನೋಡ್ಕೊಂಡು ನಾವು ತಿಂತಾ ಇರ್ತೀವಿ. ಪಾಪ ಇಡ್ಲಿ ಮಾರೇ ಲೈಫಾ? ಹೌದು, ಬೆಳಿಗ್ಗೆ ನಾನೇ ಬೇಗ ಎದ್ದು ಚಟ್ನಿನ ರುಬ್ಕೊಂಡು ಇಡ್ಲಿನ ಬೇಯಿಸ್ಕೊಂಡ್ ಬರ್ತೀನಿ. ದಿನಕ್ಕೆ ಎಷ್ಟು ವ್ಯಾಪಾರ ಆಗುತ್ತೆ? ಏನಿಲ್ಲ ಅಂದ್ರೂ 100 ರೂಪಾಯಿ ವ್ಯಾಪಾರ ಆಗ್ಬಹುದು. ಜಸ್ಟ್ 100 ರೂಪಾಯಿ. ಡೋಂಟ್ ವರಿ, ನಾವಿಬ್ರು ನಿನಗೆ ಪರಿಚಯ ಆಗಿದೀವಲ್ಲ, ನಿನ್ನ ಅದೃಷ್ಟ ಅಂತ ತಿಳ್ಕೊ. ನಿನ್ನ ಡೈಲಿ ಇನ್ಕಮ್ ರೈಸ್ ಮಾಡೋದಕ್ಕೆ ನಾವು ಸೂಪರ್ ಐಡಿಯಾ ಮಾಡ್ತೀವಿ ಅಲ್ಲಿರ. ಸುಮ್ಮನೆ ಅದಕ್ಕಿಂತ ನಾನು ಹೇಳ್ತೀನಿ. ನೋಡು, ನಿನಗೆ ತಹಸೀಲ್ದಾರ್ ತಮ್ಮಣ್ಣವ್ರು ಗೊತ್ತಾ? ನಿನ್ ಬಗ್ಗೆ ಒಂದ್ ಮಾತು ಹೇಳ್ತೀನಿ ಇರು. ಅಲ್ಲ, ತಹಸೀಲ್ದಾರ್ ತಮ್ಮಣ್ಣ. ಸರಿ ಸರಿ, ಕಳ್ಸ್ಕೊಡ್ತೀನಿ. ಆಯ್ತು. ಸರಿ. ಯಾರ್ದೋ ಫೋನು? ಯಾರಿಗೋ ಹೋಯ್ತು, ಸುಮ್ಮನೆ ಕೂತ್ಕೊಳ್ಳೋ ನೀನು.
ಏ ಬಳಂಗರಂಗ, ಇಡ್ಲಿ ಚೆನ್ನಾಗಿದೆ ಅಂತ ಅನ್ಕೊಂಡೆ, ಇಡ್ಲಿಗಿಂತ ಚಟ್ನಿ ಚೆನ್ನಾಗಿದೆ, ಚಟ್ನಿ ಚೆನ್ನಾಗಿದೆ ಅಂತ ಅನ್ಕೊಂಡೆ, ಚಟ್ನಿಗಿಂತ ಇಡ್ಲಿ ಚೆನ್ನಾಗಿದೆ. ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂತ ಹೇಳಕ್ಕೆ ಆಗ್ತಿಲ್ವೋ? ದಡ್ಡ, ಇಡ್ಲಿ ಚಟ್ನಿಗಿಂತ ಈಕೆ ಚೆನ್ನಾಗಿದ್ದಾಳೆ. ಸುಮ್ಮನೆ ತಿನ್ನಲೇ ಬಾಂಧ ಬೇಟ. ಏನು ನಿನ್ನ ಹೆಸರು? ನನ್ನ ಹೆಸರು ಇಡ್ಲಿ ಬಸ್ವಿ ಅಂತ. ಇಡ್ಲಿ ಬಸ್ವಿ, ನೋಟ್ ದಿಸ್ ನೇಮ್ ಯಾ. ನಿನಗೆ ಡಾನ್ಸ್ ಮಾಡಕ್ ಬರುತ್ತಾ? ಮೊದ್ಲು ಮಾಡ್ತಿದ್ದೆ, ಈಗ ಡಾನ್ಸ್ ಮಾಡಿದ್ರೆ ಇಡ್ಲಿ ಚಟ್ನಿ ಎಲ್ಲ ಚಲೋಗುತ್ತಲ್ಲ, ಅದಕ್ಕೆ ಮಾಡ್ತಿಲ್ಲ. ಓ, ಬಹಳ ಕಷ್ಟ ಬಾಬಾ. ಇರ್ಲಿ, ನೀನ್ ಏನು ಯೋಚನೆ ಮಾಡ್ಬೇಡ. ಇನ್ನೂ ಒಂದು 3-4 ಅಡ್ರೆಸ್ ಕೊಡ್ತೀನಿ, ನೀನು ಅಲ್ಲಿಗೆಲ್ಲ ಹೋಗಿ ಇಡ್ಲಿ ಮಾಡ್ಬೋದು. ಎಷ್ಟಾಯ್ತು ಪಣ? 46 ರೂಪಾಯಿ. 46 ಜಸ್ಟ್ ಮಿನಿಟ್, ಟೇಕ್ 50. ಚೇಂಜ್ ಇಲ್ಲ. ಅಯ್ಯೋ, ಬೇಕಾಗಿಲ್ಲ. ನನ್ನ ಋಣ ನಿಮ್ಮ ಮೇಲಿದ್ರೆ ದಿನ ಇಲ್ಲಿಗೆ ಬರ್ತೀಯಲ್ಲ, ಆಗ ಅಡ್ಜಸ್ಟ್ ಮಾಡ್ಕೊಳ್ಳ. ಮತ್ತೆ ಯಾವಾಗ ಬರ್ಲಿ? ದಿನ ಬರ್ಲೇಬೇಕು, ಡಾಕ್ಟರ್ ಹೇಳಿದಾರೆ. ಯಾವ ಡಾಕ್ಟ್ರು? ಡಾಕ್ಟರ್ ವಿಠಲ್ ರಾವ್. ನಾನು ದಿನ ಇಡ್ಲಿ ತಿನ್ಬೇಕು ಅಂತ ಹೇಳಿದಾರೆ. ದಿನ ಬಂದು ನನಗೆ ತಿನ್ನಿಸ್ಬಿಟ್ಟು ಹೋಗು. ತಿನ್ನಿಸ್ಬಿಟ್ಟಲ್ಲ, ಕೊಟ್ಬಿಟ್ಟು ಹೋಗ್ತೀನಿ. ಚಟ್ನಿ ತುಂಬಾ ಕಾರಣಪ್ಪ. ನೋಡಿ ಅಕ್ಕ, ಬ್ರೆಡ್ ಅನ್ನು ಬಿಸಾಕಿ ಇಡ್ಲಿ ತಿಂತಿದ್ದಾರೆ. ಏನಾದ್ರೂ ಮಾಡಿ ಈ ತಿನ್ನೋ ಚಪ್ಲನ ಇವರಿಂದ ಬಿಡಿಸ್ಲೇಬೇಕು. ನಾಳೆ ಉಪ್ಪಿಟ್ಟು ಅಣ್ಣ, ಯಾರ ಕಾಯ್ತಾ ಇದ್ಯಾ? ಯಾರಿಗೂ ಇಲ್ಲ. ಬಹುಶಃ ಪೇಷಂಟ್ ಇರ್ಬೇಕಣೆ. ಇಡ್ಲಿ ಪೇಷಂಟ್. ಇಡ್ಲಿ ಪೇಷಂಟು? ಹೌದು ಕಂದ, ನಾವು ಪೇಷಂಟ್ ಗಳಿಗೆ ಹೇಳ್ತೀವಲ್ಲ, ಖಾರ ಎಲ್ಲ ತಿನ್ಬೇಡಿ, ಸಪ್ಪೆ ಆಗಿರ್ ತಿನ್ಬೇಕು ಅಂತ. ಅದಕ್ಕೆ ಇಡ್ಲಿ ತಿನ್ಬೇಕು ಅಂತ ಹೇಳ್ತೀವಲ್ಲ, ಇಡ್ಲಿ ಪೇಷಂಟ್. ನೀವು ಹೋಗಿ ಒಳಗಡೆ ತಿಳಿದಿ, ಹೋಗಿ 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 ಕಂದ, ನೀನು ಹೋಗಿ ಹೋಗಿ. ಡಾಕ್ಟ್ರೆ, ನಿಮ್ಗೆ ಇಂತ ಬಿಸಿ ಬಿಸಿಯಾಗಿ ಸ್ಪೆಷಲ್ ಆಗಿ ಉಪ್ಪಿಟ್ಟು ಮಾಡ್ತಿದ್ದೀನಿ. ಮಾಡು ಹೋಗು. ಬನ್ನಿ ಒಳಗ್ ತಿನ್ನಕ್ಕೆ. ಇವಳು ಮಾಡಿರೋ ಉಪ್ಪಿಟ್ಟು ತಿನ್ಬಿಟ್ರೆ ಇಡ್ಲಿ ತಿನ್ನೋಕ್ ಆಗೋದಿಲ್ಲ. ಇದು ಸೀದು ಕರಕಲಾಗಿ ಹೋಗಬೇಕು. ಹಾಗೆ ಮಾಡಿ. ಏನಿದು ಸೀದವಾ? ಉಪ್ಪಿಟ್ಟೆಲ್ಲ ಸೀದೋಗಿದೆ. ಎಣ್ಣೆ ಮೇಲ್ ಏನೇ ಎಲ್ಲ ಕರೆದ್ರೆ ನೀನ್ ಯಾಕೋ ಬಂದೆ? ಅಯ್ಯೋ, ಉಪ್ಪಿಟ್ಟೆಲ್ಲ ಸೀದೋಗಿದೆಯಲ್ಲೇ. ಏನೇ ಬೇಗ ಬಾಳೆ ಇಲ್ಲಿ. ಯಾರ್ದೋ ಮನೇಲಿ ಸೀದಿದ್ ವಾಸನೆ ಬರ್ತಾ ಇದೆ. ಯಾರ್ದೋ ಮನೇಲಿ ಅಲ್ಲ, ನಮ್ಮ ಮನೇಲೆ. ಇಲ್ಲಿ ನೋಡು, ಉಪ್ಪಿಟ್ಟೆಲ್ಲ ಸೀದೋಗಿದೆ. ಇದು ಹೇಗಾಯ್ತು? ಬಾಣ್ಲೆನ ಸ್ಟವ್ ಮೇಲೆ ಇಟ್ಬಿಟ್ಟು ಬಾರೋ ರಣಧೀರ ಅಂತ ಹಾಡು ಹೇಳ್ಕೊಂಡು ಮೈ ಮರ್ತಿರ್ತೀಯ. ಉಪ್ಪಿಟ್ಟೆಲ್ಲ ಸೀದೋಗಿದೆ. ಅಯ್ಯೋ, ಇಲ್ಲ, ನಾನು ಸ್ಟವ್ ಆಫ್ ಮಾಡಿ ಹೋಗಿದ್ದೆ. ಅಯ್ಯೋ, ಸುಮ್ನಿರೆ ಸಾಕು. ಇವಾಗ ನೋಡೋ, ನಿಮ್ಗೆ ಅಂತ ಪ್ರೀತಿಯಿಂದ ಮಾಡಿದ್ದು ಉಪ್ಪಿಟ್ಟು ಯಾರೋ ಜಾಸ್ತಿ ಕಾಫ್ಕೊಟ್ಟು ಸೀದಿಸ್ಬಿಟ್ಟಿದ್ದಾರೆ. ಉಪ್ಪಿಟ್ಟು ಸೀದಾಯ್ತಾ? ಇವಾಗ ಏನೇ ತಿನ್ನೋದು? ಹೋಗಿ ಬಿಡಿ, ಯಾರು ಯೋಚನೆ ಮಾಡಬೇಡಿ. ಎಲ್ರಿಗೂ ಇಡ್ಲಿ ಕೊಡಿಸ್ತೀನಿ, ತಿನ್ನಿ. ಇಡ್ಲಿ ಬೇಕೇಂದ್ರಮ್ಮ? ಇಡ್ಲಿ, ಮಲ್ಗೆ ಇಡ್ಲಿ. ಬಸವಿ, ನಿನ್ನೆ ಕಾಯ್ತದೆ. ಬಾಬಾ ಕೊಡು ಇಡ್ಲಿ ಕೊಡು, 1-2 ಪ್ಲೇಟ್ ಇಡ್ಲಿ ಕೊಡು ಬೇಗ. ಒಳಗಡೆ ಹೋಗಿ ಕೊಟ್ಟು ಬಂದ್ಬಿಡ್ತೀನಿ. ಯಜಮಾನ್ರೆ, ಏನ್ ಮಾಡ್ತಾರ ದಿನ ಇಡ್ಲಿ ತಗೊಳ್ಳೋದು? ನಿನಗೆ ಹಾಕೋದಲ್ಲ ಬಸವಿ, ಅವನಿಗೂ 1-2 ಇಡ್ಲಿ ಕೊಡು ಪಾಪ. ಇಲ್ಲಿದ್ದೀರಾ ಡಾಕ್ಟ್ರೆ? ಏನಿದು, ನೀವು ಇಲ್ಲಿ ಇಡ್ಲಿ ತಿನ್ಕೊಂಡು ಕೂತ್ರೆ ಅಕಸ್ಮಾತ್ ಕ್ಲಿನಿಕ್ ಪೇಷಂಟ್ ಗಳು ಬಂದ್ರೆ ಚೆಕ್ಅಪ್ ಮಾಡೋರು ಯಾರು? ಸೋಮನೆ ನಿಂತ್ಕೊಳ್ಳೋ ಬಸವಿ, ಅವನಿಗೂ 1-2 ಇಡ್ಲಿ ಬಿಸಾಡು. ನೀವು ಅಂಕಲ್, ಏನಿದು ಮನೆ ಮುಂದೆ ಕುತ್ಕೊಂಡು ಇಡ್ಲಿ ತಿಂತಾ ಇದ್ದೀರಾ? ನಾನು ಮನೆ ಮುಂದೆ ಕೂತ್ಕೊಂಡು ಇಡ್ಲಿನಾದ್ರು ತಿಂತೀನಿ, ಇಲ್ಲ ದೋಸೆನಾದ್ರು ತಿಂತೀನಿ. ನಿನಗೆ ಯಾಕದಲ್ಲ ಬಸವಿ, ಅವಳಿಗೆ 1-2 ಇಡ್ಲಿ ಬಿಸಾಡು. ಇದೇನಿದು, ಬಾಯಿ ತೆಗ್ದವ್ರಿಗೆಲ್ಲ ಇಡ್ಲಿ ಕೊಡ್ತಿದ್ದೀರಾ? ಇದೊಂಥರ ಬೌಬೋ ಟೆಕ್ನಿಕ್. ನಾಯಿ ಏನಾದ್ರು ಬೌಬೋ ಅಂದ ತಕ್ಷಣ ಬಿಸ್ಕೆಟ್ ಬಿಸಾಕಿದ್ರೆ ಸುಮ್ಮನಾಗತ್ತಲ್ಲ, ಹಾಗೆ ಇವರಿಗೂ ಇಡ್ಲಿ ಬಿಸಾಕಿದ್ರೆ ಸುಮ್ಮನಾಗ್ತಾರೆ. ಕೊಡು ಕೊಡು ಕೊಡು. ಏನಪ್ಪ? ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಒಂದು ಮಾತು ಹೇಳಪ್ಪ. ಬಾಯಲ್ಲಿ ಇಡ್ಲಿ ಹಾಕೋ ಬದಲು ಕೈಗೆ ಬರಬೇಕಾದ 2 ವರ್ಷದ ಬೋನಸ್ ಆಗಿದ್ರೆ ಚೆನ್ನಾಗಿದೆ. ಇನ್ ಒಂದು ಮಾತಾಡಿದ್ರೆ ಇಡ್ಲಿ ತೆಗೆದು ತಲೆ ಮೇಲೆ ಹೊಡೆದು ಬಿಡ್ತೀನಿ. ಅವನ ಯಾವನ ಗಾಡ್ ಫಾದರ್? ಅವನಿಲ್ಲಿ ಬರೀ ಕಾಂಪೌಂಡರ್ ಅಷ್ಟೇ. ಇಲ್ಲಾಂದ್ರೆ ಮುಖಕ್ಕೆ ಇಡ್ಲಿ ಹೊಡೆದ್ರೆ ಇಡ್ಲಿ ವೇಸ್ಟ್ ಆಗ್ಬಿಡುತ್ತೆ. ಹೊಡ್ಸ್ಕೊಳ್ಳಿ ಬಿಡೋ ಜಾಣೇಶ, ಪುಣ್ಯ ಇಡ್ಲಿಯಿಂದ ಹೊಡಿತೀನಿ.